ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ತಾ ಬಂದಾಗ ಮುಂಬರುವಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ ಎಷ್ಟು ಪತ್ರಿಕೆಗಳು ಇರ್ತವೆ ಅಂತೇಳಿ ಸುಮಾರು ಜನ ನಿನ್ನೆ ದಿನ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಬಂದಾಗ ಸುಮಾರು 4 ಪತ್ರಿಕೆಗಳಂತಕ್ಕಂಥದ್ದು ಇಲ್ಲಿ ಬರ್ತದೆ. ಪೇಪರ್ 1, ಅದೇ ರೀತಿ ಪೇಪರ್ 2, ಪೇಪರ್ 3, ಅದೇ ರೀತಿ ಪೇಪರ್ 4 ಅಂತಕ್ಕಂಥದ್ದು. ಪೇಪರ್ 1 ಮತ್ತು ಪೇಪರ್ 2 ಏನಿದ್ದಾವೆ ಇವು ಅರ್ಹತಾ ಪರೀಕ್ಷೆಗಳು ಆಗಿರ್ತವೆ ಸ್ನೇಹಿತರೆ. ಇಲ್ಲಿ ಕಡ್ಡಾಯವಾಗಿ ನೀವು ಇಂತಿಷ್ಟು ಮಾರ್ಕ್ಸ್ಗಳನ್ನು ತಗೋಬೇಕಂತಕ್ಕಂತಹ ಒಂದು ರೂಲ್ ಇದೆ. ಆದರೆ ಇವುಗಳು ಯಾವುದೇ ರೀತಿಯಾಗಿ ಮೆರಿಟ್ ಪಟ್ಟಿಗೆ ಕನ್ಸಿಡರ್ ಆಗದೇ ಇರತಕ್ಕಂತಹ ಪತ್ರಿಕೆಗಳು ಸ್ನೇಹಿತರೆ. ಆದರೆ ಪೇಪರ್ 3 ಮತ್ತು ಪೇಪರ್ 4 ಏನಿದೆ ಇವು 2 ಪತ್ರಿಕೆಗಳು ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಆಗ್ತಕ್ಕಂಥದ್ದು. ಯಾವುದು? ಪೇಪರ್ 3 ಜನರಲ್ ನಾಲೆಜ್ ಅಂತಕ್ಕಂಥದ್ದು. ಅದೇ ರೀತಿ ಆಪ್ಷನಲ್ ಪೇಪರ್ ನಿಮ್ಮ ಒಂದು ಎಮ್.ಎದಲ್ಲಿ ನೀವೇನು ಆಪ್ಷನಲ್ ಪೇಪರ್ ಮಾಡಿಕೊಂಡು ಅದನ್ನು ಇವಾಗ ಅಪ್ಲೈ ಮಾಡಿರ್ತಿರಲ್ಲ, ಆ ಒಂದು ಪೇಪರ್ ಇಲ್ಲಿ ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಪೇಪರ್ 1 ಅಂತಕ್ಕಂಥದ್ದು ಕಡ್ಡಾಯವಾಗಿರ್ತದ. ಪೇಪರ್ 2 ಬಂದಾಗ ಇಂಗ್ಲೀಷ್ ಇರ್ತದ. ಅವ್ರು ಹೇಳ್ತಾ ಇದ್ದಾರೆ ಈಕ್ವಲೆಂಟ್ ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಫ್ SSLC ಲೆವೆಲ್. ಆ ಒಂದು ಮಟ್ಟದ್ದಾಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು. ಅದೇ ರೀತಿ ಇಂಗ್ಲೀಷ್ ಕೂಡ ಅದೇ ಒಂದು ಮಟ್ಟದ್ದಾಗಿರ್ತದೆ. ಅಪ್ ಟು SSLC ಲೆವೆಲ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂತಂದರೆ ಮುಗಿದೋಯ್ತು. ಇದು ಬರವಣಿಗೆಯ ರೂಪದಲ್ಲಿ ಇರ್ತದೆ ಸ್ನೇಹಿತರೆ. ಇದು ಒಂದು ಡಿಸ್ಕ್ರಿಪ್ಟಿವ್ ಮೋಡ್ನಲ್ಲಿ ಇರ್ತಕ್ಕಂತಹ ಪತ್ರಿಕೆಗಳು ಇವೆರಡೂ ಕೂಡ ಆಗಿರ್ತವೆ. ನೀವು ಕಡ್ಡಾಯವಾಗಿ ಇಲ್ಲಿ ಅರ್ಹತೆಯನ್ನು ಪಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಈ ಪೇಪರ್ಗೆ ನೀವು ಎಲಿಜಿಬಲ್ ಆಗ್ಬೋದು. ಓಕೆನಾ? ನೋಡ್ರಿ, ಪತ್ರಿಕೆ 3 ಬಂದಾಗ ಸ್ನೇಹಿತರೆ ಜನರಲ್ ಪೇಪರ್ ಆಗಿರ್ತದೆ. ಇದು 100 ಮಾರ್ಕ್ಸ್ಗೆ ಇರ್ತದೆ. ಇದು 2015ರ ಒಂದು ನೋಟಿಫಿಕೇಷನ್ನಲ್ಲಿ ಈ ರೀತಿ ಆಗಿತ್ತು. ಬಟ್ ಇವಾಗ ಅದನ್ನು ಚೇಂಜಸ್ ಮಾಡಿದ್ದಾರೆ. ನಾವು ಮುಂದೆ ನೋಡೋಣ. ಓಕೆನಾ? ಇಲ್ಲಿ ಟಾಪಿಕ್ ಏನೇನು ಇರ್ತದೆ ಅಂದ್ರೆ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಹ್ಯುಮ್ಯಾನಿಟೀಸ್ ಆ್ಯಂಡ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಆ್ಯಂಡ್ ಪೊಲಿಟಿಕಲ್ ನಾಲೆಜ್ ಆಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಪಾಸ್ಡ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಮೋಡಲ್ಲಿ ಇರುವಂಥದ್ದಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇಲ್ಲಿರ್ತದೆ. ನೋಡ್ರಿ, ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಕ್ಕಂಥವ್ರು ನಿಮ್ಗೆ ಗೊತ್ತಿರ್ತದೆ. ಇಲ್ಲಿ ಆಲ್ಮೋಸ್ಟ್ ಕರೆಂಟ್ ಇವೆಂಟ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇವೆಲ್ಲ ವಿಷಯಗಳನ್ನ ಒಳಗೊಂಡಂತಹ ಪ್ರಶ್ನೆಗಳು ಇಲ್ಲಿ ಸಿದ್ಧ ಆಗಿರ್ತಾವೆ ಸ್ನೇಹಿತರೆ. ಆಲ್ಮೋಸ್ಟ್ ನೀವೇನು ಮಾಡಬೇಕು ಅಂತಂದರೆ ಸಾಮಾನ್ಯ ಅಧ್ಯಯನ ಅಂತಕ್ಕಂಥದ್ದನ್ನು ಇಲ್ಲಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್ ಅದೇ ರೀತಿ ಇವು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲಿ ಈ ಪತ್ರಿಕೆ ಅಂತಕ್ಕಂಥದ್ದು ಇರ್ತದೆ. ನೆಕ್ಸ್ಟು ಆಪ್ಷನಲ್ ಪೇಪರ್ ಬಂದಾಗ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ ಏನಿರ್ತದಲ್ಲ ಅದು ಮೊದಲಿದು 200 ಮಾರ್ಕ್ಸ್ಗೆ ಇರ್ತಿತ್ತು. 2015ರಲ್ಲಿದು. ಬಟ್ ಇವಾಗ 2021ರ ನೋಟಿಫಿಕೇಷನಲ್ಲಿ ಇದನ್ನು ಚೇಂಜಸ್ ಮಾಡಿದ್ದಾರೆ. ಅದೇನಿದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರೋಣಂತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಂಪಲ್ಸರಿ ಪೇಪರ್ನಲ್ಲಿ 35%ಅನ್ನು ಎರಡೂ ಪೇಪರ್ ಕೂಡಿ ನೀವು ಮಾಡಲೇಬೇಕು ಸ್ನೇಹಿತರೆ. ಓಕೆನಾ? ಕಾಲೇಜು ಶಿಕ್ಷಣ ಇಲಾಖೆಯಿಂದ ರಚಿಸಲಾದಂತಹ ವಿಷಯ ತಜ್ಞರಿಂದ ಒಂದು ಸಮಿತಿಯ ಮುಖಾಂತರ ಪತ್ರಿಕೆ 4 ಐಚ್ಛಿಕ ವಿಷಯಗಳಿಗಾಗಿ ವಿಷಯವಾರು ಪಠ್ಯಕ್ರಮವನ್ನು ಕೂಡ KE ವೆಬ್ಸೈಟ್ನಲ್ಲಿ ನಿಮ್ಗೆ ಸಿಗ್ತದೆ. ನೆಕ್ಸ್ಟ್ ಅದೇ ರೀತಿ ಕಡ್ಡಾಯ ಪತ್ರಿಕೆಗಳಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪಡೆದ ಅಂಕಗಳು ಅರ್ಹತಾ ಸ್ವರೂಪದ್ದಾಗಿರಬೇಕು. ಈ ಪತ್ರಿಕೆಗಳಲ್ಲಿ ಅರ್ಹತೆ ಪಡೆಯಲು ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 30% ಮತ್ತು ಒಟ್ಟು ನೋಡಿದಾಗ 35%ಅನ್ನು ನಿಗದಿಪಡಿಸಲಾಗಿದೆ. ನೀವು ಇಂಗ್ಲೀಷ್ನಲ್ಲಿ 30 ತಗೊಂಡು ಕನ್ನಡದಲ್ಲಿ 40-45 ತಗೊಂಡ್ರೆ ಆದರೆ ಅದು ಆಲ್ಮೋಸ್ಟ್ ಒಂದು 35%ಅನ್ನು ಕ್ರಾಸ್ ಆಗ್ತದೆ. ಒಟ್ಟಿನಲ್ಲಿ ಎರಡೂ ಪತ್ರಿಕೆಗಳನ್ನು ಕೂಡಿದಾಗ 35% ಆಗಲೇಬೇಕು. ಮತ್ತು ಇಂಗ್ಲೀಷಲ್ಲಿ ನೀವು ಕಡಿಮೆ ತಗೊಂಡು ಅಂದರೆ 20-25 ತಗೋತೀನಿ ಅಂದರೆ ನೋ. ಅಂದರೆ ಪ್ರತಿ ಪತ್ರಿಕೆಯಲ್ಲಿ ನೀವು ಕನಿಷ್ಠ 30% ಪಡೆದಿರಲೇಬೇಕು. ಹೌದಾ? ನಾವು ಇಂಗ್ಲೀಷಲ್ಲಿ ಇಲ್ರಿ 29% ಆಗಿದೆ ಅಂತಂದರೆ ನೋ. ಹೌದಾ? 30% ಅದು ಆಗಲೇಬೇಕು ಸ್ನೇಹಿತರೆ. ಎರಡೂ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಅರ್ಹತೆಯನ್ನು ನಿರ್ಧರಿಸಲು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಮೆರಿಟ್ ಪಟ್ಟಿಯಲ್ಲಿ ಇಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳು ಕನ್ಸಿಡರ್ ಮಾಡೋದಿಲ್ಲ. ಪತ್ರಿಕೆ 3 ಮತ್ತು 4 ಮಾತ್ರ ಮೆರಿಟ್ ಪಟ್ಟಿಗೆ ಕನ್ಸಿಡರ್ ಆಗ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಗಮನಿಸ್ತಾ ಬಂದಾಗ ಇದು 2021ರ ಅಧಿಸೂಚನೆ ಆಗಿರ್ತದೆ. ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಕಡ್ಡಾಯ ಪತ್ರಿಕೆಗಳು ಬಂದಾಗ ಪೇಪರ್ 1 ಇರ್ತದೆ. ಅದೇ ರೀತಿಯಾಗಿ ಪೇಪರ್ 2 ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಇವು 100 ಮಾರ್ಕ್ಸಿಗೆ ಇರ್ತವೆ. ಹೌದಾ?
2 ಗಂಟೆ ಅವಧಿಯೊಳಗೆ ನೀವು ಇವುಗಳನ್ನ ಬರಿಬೇಕಾಗಿರ್ತದೆ. ಸೊ ಕಡ್ಡಾಯ ಪತ್ರಿಕೆ 3 ಮತ್ತು 4 ಬಂದಾಗ ಸಾಮಾನ್ಯ ಜ್ಞಾನ ಮೊದಲೇನು 100 ಮಾರ್ಕ್ಸ್ ಇತ್ತಲ್ಲ ಅದನ್ನು 50 ಮಾರ್ಕ್ಸಿಗೆ ಇಳಿಸಿದರು. ಸೊ 50 ಕ್ವಶನ್ಸ್ ಇರ್ತವೆ, 50 ಅಂಕಗಳು. ನೆಕ್ಸ್ಟು ಪೇಪರ್ 4ಅನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಐಚ್ಛಿಕ ವಿಷಯ ನಿಮ್ಮ ಐಚ್ಛಿಕ ವಿಷಯ ಇರ್ತದೆ. ಟೋಟಲಿ 250 ಅಂಕಗಳಿರ್ತದೆ. ಸೊ 125 ಪ್ರಶ್ನೆಗಳಿರ್ತಾವೆ. ಒಂದು ಪ್ರಶ್ನೆಗೆ ಸೊ 2 ಅಂಕಗಳು ಇರ್ತಾವೆ ಸ್ನೇಹಿತರೆ. 3 ಗಂಟೆಗಳಲ್ಲಿ ನೀವು ಇದನ್ನು ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಇರ್ತದೆ. ಸೊ ಋಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಇರ್ತದೆ. ಸೊ ನೀವು ಇದನ್ನು ಬಹಳ ಅಚ್ಚುಕಟ್ಟಾಗಿ ಓದ್ಕೊಂಡು ಬರಿಬೇಕಾಗ್ತದೆ ಸ್ನೇಹಿತರೆ. ಓಕೆನಾ. ಸೊ ಇದೇನಪ್ಪ ಅಂತಂದರೆ ಆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಿರ್ತಕ್ಕಂತಹ ಪತ್ರಿಕೆಗಳು. ಸೊ ಕಡ್ಡಾಯ ಪತ್ರಿಕೆಗಳನ್ನ ನೀವು ಕ್ಲಿಯರ್ ಮಾಡಲೇಬೇಕಾಗ್ತದೆ 35% ತೊಗೊಂಡು. ಸೊ ನಂತರ ಕಡ್ಡಾಯ ಪತ್ರಿಕೆಗಳು ಏನಿದಾವಲ್ಲ ಇವುಗಳು ಯಾವುದೇ ರೀತಿಯ ಅರ್ಹತೆಗೆ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಅಲ್ಲಿ ನೀವು ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಈ ಪೇಪರನ್ನು ವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟು 3 ಮತ್ತು 4ಅನ್ನು ನಿಮ್ಮ ಅಂತಿಮ ಮೆರಿಟ್ ಪಟ್ಟಿಗೆ ಸೊ ಕನ್ಸಿಡರ್ ಮಾಡುವಂಥವು ಆಗಿರ್ತವೆ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಏನಪ್ಪ ಅಂದರೆ ಎಷ್ಟು ಪತ್ರಿಕೆಗಳು ಇರ್ತವೆ ಅನ್ನೋದ್ರ ಬಗ್ಗೆ ಆಗಿರ್ತದೆ. ಸೊ ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.